ಪರಿಕಲ್ಪನೆ ಇದೆ ಸೋಲಿಗರಲ್ಲಿ. ಏನಪ್ಪ ಅಂತಂದರೆ ಅವರಲ್ಲಿ ತಿನ್ನುವ ಬಾಯಿಗಳ ಸಂಖ್ಯೆ ಅಂದರೆ ಜನಸಂಖ್ಯೆ ಜಾಸ್ತಿ ಆದಾಗ ಅವರೇನು ಮಾಡ್ತಾರೆ ಅಂದರೆ ಕೆಲವರು ನಮ್ಮನ್ನು ನಾವೇ ಕೊಂದ್ಕೋಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಅವರಿಗೆ. ಅದಕ್ಕೊಂದು ರಿಚುವಲ್ ಇದೆ. ಆ ರಿಚುವಲ್ ಏನು ಅಂತಂದರೆ ಒಬ್ರಿಗೊಬ್ಬರು ಎಷ್ಟು ಪ್ರಾಣಾಂತಿಕವಾಗಿ ಕಾದಾಡೋದು, ಅದನ್ನು ಅನೇಕರು ಸತ್ತೋಗ್ತಾರೆ, ಯಾರು ಉಳಿತಾರೋ ಅವರು ಅಂತ. ಇದು ನಿಸರ್ಗ ನ್ಯಾಯ ಅಂತ ತಮಗೆ ತಾವೇ ವಿಧಿಸಿಕೊಂಡ ನಿಸರ್ಗ ನ್ಯಾಯ. ಮಳೆ ಬೀಜ ಓಕೆ. ಇವತ್ತು 3 ಕಾರಣಗಳಿಗಾಗಿ ಈ ಸಣ್ಣ ಅತ್ಯಂತ ಕಿರು ಅನಿಯಷ್ಟಿರುವಂಥ ಈ ಕಾರ್ಯಕ್ರಮನ ನಾನು ಯೋಚನೆ ಮಾಡಬೇಕಾಯಿತು. ನನ್ನ ರೀತಿಯಲ್ಲಿ ಗದ್ದಿಗೆ ಮಾತು ಅಂತ ಇದೇ ಜಾಗದಲ್ಲಿ ತಂತಾನೇ ಹುಟ್ಟುಕೊಂಡಂಥ ಒಂದು ನುಡಿಕಟ್ಟು. ಇದಕ್ಕೆ ಮೊದಲಿದು ಆದಿಮಾದಲ್ಲಿ ಗದ್ದಿಗೆ ಗೌರವ ಅಂತ ನಾವು ಪದ್ಮಾಲಯ ನಾಗರಾಜು, ಆಮೇಲೆ ನಾನು ಪರಮಶಿವಯ್ಯ ನಾವು ಕೂತ್ಕೊಂಡು ಇದನ್ನೊಂದು ರೆಸ್ಪೆಕ್ಟ್, ನಮ್ಮಳಿಗೆ ಇರೋದನ್ನು ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಳೋದನ್ನು ಕಲಿಸೋಣ ಅಂತೇಳಿ ಗದ್ದಿಗೆ ಗೌರವನ ಅಂಥವ್ರಿಗೆ ಕರೆದು ಮಾಡ್ತಾ ಬಂದ್ವಿ. ಅದೊಂದು ಪರಂಪರೆ 100 ನ್ಯೂವರೆಗೂ ಏನೋ ಮಾಡಿದ್ವಿ. ಅದಾಯ್ತು, ಆದ್ಮೇಲೆ ಗೊತ್ತಿಲ್ಲ, ಏನಾಯ್ತು ಏನೋ ಗೊತ್ತಿಲ್ಲ. ಅದು ಯಾವ ಮಟ್ಟಿಗೆ ಅದು